ಇವತ್ತು ಕಾಲಂ ಬಾಕ್ಸ್ ತುಂಬಬೇಕಾಗಿತ್ತು. ನಾನ್ ಬೆಳಗ್ಗೆನೆ ರೂಮ್ ಕಿಲಿಯಾಕಿಂದು ಟಿಫಿನ್ ಟವಲ್ ಹಾಕಿಂದ ಕೇಸ್ ನಾವು ಹೊಂಟದೆ ಡೈರೆಕ್ಟ್ ಕೆಲ್ಸದ ಕಡೆ. ಹೌದಾ? ಹೌದು, ನಮ್ಕಿಂತ ಮೊದಲೇ ಕಾಲಂ ಬಾಕ್ಸ್ ಬಂದ್ ಕೇಸ್ ವೇಟ್ ಮಾಡಕತ್ತಿದ್ವು ಯಾವಾಗ ಬಂದ್ ಪಿಟ್ ಮಾಡ್ತಾರೆ ಈ ಮಂದಿ ಅಂತ. ನಿಮ್ಮನ್ನ ತಡೆದಿರುವವರು ಯಾರು ಹಂಗಂತಾರಂಗಣ, ನಮ್ಮನ್ನ ಯಾರು ತಡದಲ್ಲ, ನಮ್ಮದ್ ನಾವೇ ತಡ್ಕೊಂಡ್ ನಿಂತಿದ್ವಿ. ತಪ್ಪು ತಿಳ್ಕೊಬೇಡ್ರಿ ಮನಸ್ಸು. ಅಲ್ಲಿಂದ ನಮ್ಮ ಹುಡುಗನು ಪಿಟ್ ಮಾಡ್ತಿದ್ದ, ನಾನು ಹಂಗೆ ಹಿಂದಿಂದಾನೆ ಪಿಟ್ ಮಾಡ್ಕೊಂತ ಬರ್ತಿದ್ದೆ. ಆಮೇಲೆ ಇನ್ನೊಂದ್ ಜಾಗ ಬಂದು ತಾಡಪಲ್ ಮಾಡಿಸ್ಬೇಕಾಗಿತ್ತು. ತಾಡಪಲ್ ಎಲ್ಲ ಮಾಡಿಸ್ಕೇಶನ್ ಗ್ಯಾಂಗ್ಗೋಸ್ಕರ ಗ್ಯಾಂಗ್ ಬರೋವರೆಗೂ ವೇಟ್ ಮಾಡ್ತಿದ್ವಿ. ಹೌದಣ್ಣ, ಅಲ್ಲಿಂದ ಗ್ಯಾಂಗ್ ಅವರೆಲ್ಲ ಬಂದ್ರು, ಕಾಲಂ ಬಾಕ್ಸ್ ಹಾಕಿದ್ರು. ಇನ್ನು ಕೆಳಗಡೆ ದಬ್ಜೆಲಿ ಎಲ್ಲ ಹಾಕಿ ಕಾಂಕ್ರೀಟ್ ಎಲ್ಲ ಎಳಿಬೇಕಾಗಿತ್ತು. ಇಂದ ಕಾಲಂ ಬಾಕ್ಸ್ ಎಲ್ಲ ಹಾಕಿ ದಬ್ಜೆಲೇನು ಎಳದ್ ಕೇಸ್ ನಾವು ಬಂದಿದ್ದೆ ಡೈರೆಕ್ಟ್ ಊಟ ಮಾಡಕ್ಕೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲಿಂದ ಊಟ ಎಲ್ಲ ಮುಗಿಸಿದ ಕೇಸನ್ ಬಿಲ್ಡಿಂಗ್ ಸಾಫ್ ಮಾಡಬೇಕಾಗಿತ್ತು. ಬಿಲ್ಡಿಂಗ್ ಹತ್ರ ಬಂದು ಎಲ್ಲ ರೂಮ್ನ ಕ್ಲೀನ್ ಮಾಡ್ತಾ ಇದ್ವಿ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಇವತ್ತಿಂದ ಎಷ್ಟಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ಮಟ್ಟ ಕಾಯ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.